ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಧನುಸ್ಸು ರಾಶಿಯವರು ಅಂದರೆ ಧನುರಾಶಿಯವರ ಈ ವರ್ಷದ ಫಲ ಯಾವ ರೀತಿ ಇದೆ, ಈ ಯುಗಾದಿಯಿಂದ ಅವರಿಗೆ ಅದೃಷ್ಟ ಚೇಂಜ್ ಆಗುತ್ತಾ, ಜಾಕ್ಪಾಟ್ ಕಾದಿದೆಯಾ, ಅಥವಾ ಇಂದಿನ ವರ್ಷದ ರೀತಿ ಒಳ್ಳೆ ಲಾಭವನ್ನು ಈ ವರ್ಷ ನೋಡಿ ಮಧ್ಯಭಾಗದಲ್ಲಿ ಏನಾರ ಎಡವ್ತಾರ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ವಿಶ್ವಾಸನಾಮ ಸಂವತ್ಸರ ಖಂಡಿತವಾಗಿಯೂ ಧನುಸ್ಸು ರಾಶಿಯವರಿಗೆ ಒಳ್ಳೆ ವಿಶ್ವಾಸವನ್ನು, ಒಳ್ಳೆ ಅಭಿವೃದ್ಧಿಯನ್ನು ತಂದು ಕೊಟ್ಟಿತ್ತು. ಆದರೆ ಪರಭಾವನಾಮ ಸಂವತ್ಸರ ಅದೇ ಅಭಿವೃದ್ಧಿ, ಅದೇ ಲಾಭವನ್ನು ತಂದು ಕೊಡುತ್ತಾ? ಪ್ರಹಶಃ ಈ ವರ್ಷ ಲಾಭಕ್ಕಿಂತ ಖರ್ಚನ್ನು ಧನುರಾಶಿಯವರು ಜಾಸ್ತಿ ನೋಡುವಂತರಾಗ್ತೀರಾ. ಅಂದರೆ ಈ ವರ್ಷ ನಿಮಗೆ ಆದಾಯ ಇರತಕ್ಕಂಥದ್ದು 14. ಧನುರಾಶಿಯವರಿಗೆ ಅಂದರೆ ಧನುಸ್ಸು ರಾಶಿಯವರಿಗೆ ಒಳ್ಳೆ ಆದಾಯವಿದೆ ಈ ವರ್ಷ. 14ರಷ್ಟು ಆದಾಯ ಇರತಕ್ಕಂಥದ್ದು, ವ್ಯಯ ಆಗತಕ್ಕಂಥದ್ದು 11. ಆದಾಯಕ್ಕಿಂತ ವ್ಯಯ ಕಮ್ಮಿ ಇದೆ, ಹಣಕಾಸನ್ನು ಉಳಿಸ್ತೀರ. ಮತ್ತೆ ಖರ್ಚಾಗತ್ತೆ ಅಂತಂದು ಹೇಳಿದ್ರಲ್ಲ ಅಂತ ಹೇಳಿದ್ರೆ, ಯಾವಾಗ ಗುರು ಮಿಥುನದಿಂದ ಕಟಕ ರಾಶಿಗೆ ಸಂಚಾರವನ್ನು ಮಾಡ್ತಾನೆ, ಜೂನ್ 6ನೇ ತಾರೀಕು ಆಸುಪಾಸಿನಿಂದ ಅಕ್ಟೋಬರ್ 30ನೇ ತಾರೀಕುವರೆಗೂ ನಾನಾ ರೀತಿಯ ಹಣಕಾಸಿನ ಸಂಕಷ್ಟವನ್ನು ಧನುರಾಶಿ ಎದುರಿಸುವಂತರಾಗ್ತೀರಾ. ಆದರೂ ಓವರಾಲ್ ಇಡೀ ವರ್ಷದ ಒಂದು ಬಜೆಟ್ ಥರ ನೋಡೋದಾದರೆ ಯಾವ ರೀತಿ ಇದೆ ಅಂದರೆ, ಒಳ್ಳೆ ಸಂಪಾದನೆಯನ್ನು ಈ ವರ್ಷ ನೋಡುವಂತರಾಗ್ತೀರಾ. ಸೇವಿಂಗ್ಸನ್ನು ಮಾಡ್ಕೊಳ್ತೀರಾ. ಆಸ್ತಿ ಖರೀದಿ ಯೋಗ ಕೂಡ ನಿಮಗಿರತಕ್ಕಂಥದ್ದು. ಅದೇ ರೀತಿ ಧನುರಾಶಿಯವರಿಗೆ ಈ ವರ್ಷ ಯಾವ ರೀತಿ ಆರೋಗ್ಯ ಇದೆಯಪ್ಪ ಅಂತ ನೋಡಿದ್ರೆ, ಒಳ್ಳೆ ಆರೋಗ್ಯ ಇರತಕ್ಕಂತಹ, ಆರೋಗ್ಯ ವೃದ್ಧಿ ಆಗತಕ್ಕಂಥ ವರ್ಷವಿದು. ಆರೋಗ್ಯ 5, ಅನಾರೋಗ್ಯ 2. ಅಂದರೆ ಅನಾರೋಗ್ಯಕ್ಕಿಂತ ಆರೋಗ್ಯ ತುಂಬ ಚೆನ್ನಾಗಿರತಕ್ಕಂಥದ್ದು ಈ ವರ್ಷ. ಒಳ್ಳೆಯ ಆರೋಗ್ಯಕರವಾದ ಜೀವನವನ್ನು ಈ ವರ್ಷ ನೀವು ಮಾಡ್ತೀರಾ. ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ, ಆರೋಗ್ಯದಲ್ಲಿ ಬಲವನ್ನು ವೃದ್ಧಿ ಮಾಡಿಕೊಳ್ತೀರಿ. ನಾನಾ ರೀತಿಯ ಸಮಸ್ಯೆಗಳು ದೂರವಾಗತಕ್ಕಂಥ ವರ್ಷವಿದು. ಸುಖ ದುಃಖ ಯಾವ ರೀತಿ ಇದೆ ಧನುರಾಶಿಯವರಿಗೆ ಅಂದರೆ, ಸುಖ ಇರತಕ್ಕಂಥದ್ದು 6, ದುಃಖ ಇರತಕ್ಕಂಥದ್ದು 3. ಸುಖದಿಂದ ಇರತಕ್ಕಂಥ ವರ್ಷವಿದು. ನಾನಾಗಲೇ ಹೇಳ್ದಂಗೆ ಇವಾಗಲಿನಿಂದ ಅಂದರೆ ಮಾರ್ಚ್ನಿಂದ ಅಪ್ ಟು ಜೂನ್ 6-7ರವರೆಗೂ ಕೂಡ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮಸುತ್ತೆ. ನೂತನ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸೋಕ್ಕೆ ಉತ್ತೇಜನವಾಗಿ ಪ್ರಾರಂಭಿಸಿ ಲಾಭವನ್ನು ನೋಡುವಂತರಾಗ್ತೀರಾ. ತುಂಬ ಜನ ಸೈಟನ್ನು ಖರೀದಿ ಮಾಡತಕ್ಕಂಥ ಯೋಗ ಇದೆ. ಅಂದರೆ ಭೂದೇವಿ ಅನುಗ್ರಹದಿಂದ ಭೂಮಿಯನ್ನು ಖರೀದಿ ಮಾಡ್ತೀರಾ. ಮಕ್ಕಳ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅಭಿವೃದ್ಧಿ ನೋಡಿ ಮನಸ್ಸಿಗೆ ಸಂತೋಷವಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು, ಮದುವೆಯ ಸಹಿತವಾಗಿ ಇತ್ಯಾದಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಆತ್ಮೀಯರೊಂದಿಗೆ ಇನ್ನೂ ಕೂಡ ಉತ್ತಮ ಬಾಂಧವ್ಯ ವೃದ್ಧಿ ಆಗತಕ್ಕಂಥದ್ದು. ಮನೆಯಲ್ಲಿ ಯಾರಿಗೆ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸವಿದೆಯೋ ಅವರ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ. ಆರೋಗ್ಯದಲ್ಲಿ ಉತ್ತಮ ವೃದ್ಧಿಯನ್ನು ಕಾಣುವಂತರಾಗ್ತೀರಾ. ಪ್ರಮುಖ ಮನೆಯಲ್ಲಿರತಕ್ಕಂಥ ವ್ಯಾಜ್ಯಗಳು ಹಾಗೂ ಅಣ್ಣ ತಮ್ಮ ಸೋದರಲ್ಲಿರತಕ್ಕಂಥ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಕೂಡು ಕುಟುಂಬದಲ್ಲಿ ಇನ್ನೂ ಅನ್ಯೋನ್ಯತೆ ಯಥೇಚ್ಛವಾಗಿ ವೃದ್ಧಿ ಆಗತಕ್ಕಂಥದ್ದು. ಇಷ್ಟೆಲ್ಲ ಒಳ್ಳೆ ಫಲಗಳು ಧನುರಾಶಿಯವರಿಗೆ ವರ್ಷದ ಮೊದಲನೆಯ ಭಾಗದಲ್ಲಿ ಲಭಿಸತಕ್ಕಂಥದ್ದು. ಈ ಸಂವತ್ಸರದ ಮೊದಲು 3-4 ತಿಂಗಳೇ ಒಳ್ಳೆ ಲಾಭವನ್ನು ನೋಡುವಂತರಾಗ್ತೀರ ಈ ವರ್ಷ. ಹಾಗೆಯೇ ಗುರುವಿನ ಅನುಗ್ರಹದಿಂದ ಉತ್ತಮ ಉದ್ಯೋಗ ಅವಕಾಶ ಲಭಿಸತಕ್ಕಂಥದ್ದು. ತುಂಬ ಜನ ಪ್ರಯತ್ನ ಪಡ್ತಾ ಇರ್ತೀರ, ಉದ್ಯೋಗ ಸಿಗಬೇಕು. ಉದ್ಯೋಗ ಇದ್ದರೂ ಕೂಡ ಇನ್ನು ಯಥೇಚ್ಛವಾಗಿ ಹೆಚ್ಚಿನ ಉದ್ಯೋಗವನ್ನು ಲಭಿಸತಕ್ಕಂಥದ್ದಾಗಬೇಕು, ಅಭಿವೃದ್ಧಿನ ಜೀವನದಲ್ಲಿ ನೋಡಬೇಕು ಅಂತ. ಆದರೆ ಎಷ್ಟೋ ಜನಕ್ಕೆ ಕೆಲಸ ಸಿಗದೆ ಒದ್ದಾಡ್ತಿರ್ತೀರ. ಸಿಕ್ಕಿರತಕ್ಕಂಥ ಕೆಲಸ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದಿಲ್ಲ, ಅಷ್ಟು ನಿಮಗೆ ಹಣಕಾಸಿನ ನೆರವಾಗ್ತಿರೋದ ಕೆಲಸದಿಂದ. ಎಷ್ಟೋ ನೀವು ಪಡತಕ್ಕಂಥ ಕಷ್ಟಕ್ಕೆ ಸಿಗಬೇಕಾಗಿರತಕ್ಕಂಥ ಹಣದಲ್ಲಿ ಅಲ್ಪ ಮಟ್ಟದ ಅಮೌಂಟನ್ನು ನೀವು ತೆಗೆದುಕೊಳ್ತಾ ಇರ್ತೀರ ಸ್ಯಾಲ್ರಿಯಾಗಿ. ಅದು ಮನಸ್ಸಿಗೆ ದುಗುಡವಿರುತ್ತೆ. ಆ ಎಲ್ಲ ನೋವುಗಳು, ದುಃಖಗಳು ದೂರವಾಗತಕ್ಕಂಥದ್ದು. ಲಕ್ಷ್ಮಿ ಅನುಗ್ರಹದಿಂದ, ಗುರುವಿನ ಕೃಪೆಯಿಂದ ಉತ್ತಮ ಕೆಲಸ ಕಾರ್ಯವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳುವಂತರಾಗ್ತೀರಾ. ತಿಳಿದಿರಲಿ, ಈ ವರ್ಷ ಯಾರು ಮದುವೆಗೆ ತುಂಬ ಪ್ರಯತ್ನವನ್ನು ಪಡ್ತಾ ಇದ್ದೀರೋ ಅವರಿಗೆ ಕಂಕಣ ಭಾಗ್ಯ ಕೂಡ ಬರುತ್ತದೆ. ಈ ಜೂನ್ ಒಳಗಾಗಿರ್ಬೋದು ಅಥವಾ ಕಾರ್ತಿಕ ಮಾಸದಲ್ಲಿ ಮದುವೆ ಯೋಗ ಲಭಿಸತಕ್ಕಂಥದ್ದು. ಮನೆಯಲ್ಲಿರತಕ್ಕಂಥ ಸಣ್ಣ ಪುಟ್ಟ ವ್ಯಾಜ್ಯಗಳು ಕೂಡ ದೂರವಾಗುತ್ತೆ. ಕೆಲಸದ ಕ್ಷೇತ್ರಗಳಲ್ಲಿ ಆತ್ಮೀಯತೆಯನ್ನು ಯಥೇಚ್ಛ ವೃದ್ಧಿಯಾಗಿ ಒಳ್ಳೆ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರ. ಅಂದರೆ ತುಂಬ ಚೆನ್ನಾಗಿದೆ. ಇನ್ನು 3-4 ತಿಂಗಳುಗಳು
ಮುಟ್ಟಿದೆಲ್ಲವೂ ಚಿನ್ನ ಧನುರಾಶಿಯವರಿಗೆ. ತದನಂತರ ಗುರು ಕಟಕ ರಾಶಿಗೆ ಸಂಚಾರ ಮಾಡಿದ್ಮೇಲೆ ಜನರ ವಿರೋಧ ಜಾಸ್ತಿ ಆಗತಕ್ಕಂಥದ್ದು. ಯಾರು ನಿಮ್ಮೊಂದಿಗೆ ಆತ್ಮೀಯತೆಯಿಂದ ನಡ್ಕೊಳ್ತಾ ಇದ್ರು, ಯಾರು ನಿಮ್ಮ ಎಲ್ಲ ಕಷ್ಟ ಸುಖಗಳಿಗೆ ನಿಮ್ಮ ಬೆಂಬಲವಾಗಿ ನಿಂತಿದ್ರು, ಅವರೇ ನಿಮ್ಮ ವಿರುದ್ಧ ಮಾತನಾಡುವಂತರಾಗ್ತಾರೆ. ಅವರ ವಿರುದ್ಧವೇ ನೀವು ನಿಂತ್ಕೊಳ್ಳತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಎಷ್ಟೇ ತಾಳ್ಮೆಯಿಂದಿದ್ರೂ ಕೂಡ ನಿಮಗೆ ಜನ ಮೋಸ ಮಾಡತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ನಂಬಿಕೆಯನ್ನು ಕಳಿಸಿ ನಿಮಗೆ ಬೆನ್ನಿಗೆ ಚೂರಿ ಹಾಕತಕ್ಕಂಥ ಸಮಯವದು. ನಾನಾ ರೀತಿಯ ಕಷ್ಟವನ್ನ, ಮನಸ್ತಾಪವನ್ನ, ಪ್ರಮುಖ ವ್ಯಾಜ್ಯವನ್ನು ನೋಡುವಂತರಾಗ್ತೀರ. ಜಾಗ್ರತೆ ಧನುರಾಶಿಯವರು. ಆರೋಗ್ಯದಲ್ಲಿ ಏರುಪೇರಾಗತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಲಾಭದಾಯಕ ಇಳಿಮುಖಿ ಆಗತಕ್ಕಂಥದ್ದು. ಎಷ್ಟೇ ಕಷ್ಟಪಟ್ಟರೂ ಕೂಡ ಕೆಲಸ ಕಾರ್ಯಗಳು ಆನ್ ಟೈಮ್ ಅಂದರೆ ಸರಿಯಾದ ಸಮಯಕ್ಕೆ ಮುಕ್ತಾಯಗೊಳ್ಳೋದೇ ಇಲ್ಲ. ಡಿಲೇ, ಪೋಸ್ಟ್ಪೋನ್ ಆಗ್ತಾನೇ ಇರುತ್ತೆ. ಇವತ್ತನ್ನ ಕೆಲಸ ನಾಳೆ, ನಾಳೆಯನ್ನ ಕೆಲಸ ನಾಳಿದ್ದು, ನಾಳಿದ್ದನ್ನ ಕೆಲಸ ಅದರ ನಾಳೆ. ಈ ಥರ ಕೆಲಸ ಕಾರ್ಯಗಳು ತುಂಬ ಮಂದಗತಿಯಲ್ಲಿ ಸಾಗತಕ್ಕಂಥದ್ದು. ಮನಸ್ಸಿಗೆ ನಾನಾ ರೀತಿಯ ಚಿಂತೆ, ದುಷ್ಟ ಜನರ ಸಹವಾಸದಿಂದ ಅಪಕೀರ್ತಿಗಳು ಕೂಡ ನಿಮಗೆ ಲಭಿಸತಕ್ಕಂಥದ್ದು. ಒಳ್ಳೆಯ ಸ್ನೇಹಿತರ ಸರ್ಕಲ್ ಇದ್ದವರು ನೀವು ಆಟೋಮೆಟಿಕ್ಲಿ ಗೊತ್ತೋ ಗೊತ್ತಿಲ್ಲದೋ ದುಷ್ಟ ಜನರೊಂದಿಗೆ ಸಹವಾಸ ಬೆಳೀತಾ ಹೋಗುತ್ತೆ. ಅದು ಕೆಟ್ಟ ಹೆಸರನ್ನು ತಂದು ಕೊಡುತ್ತೆ ನಿಮಗೆ. ಜಾಗ್ರತೆ. ಮನಸ್ಸಿಗೆ ನಾನಾ ರೀತಿಯ ಚಿಂತೆ, ಮನಸ್ತಾಪಗಳು, ವ್ಯಾಜ್ಯ ಆಗಿರತಕ್ಕಂಥ ಸಂದರ್ಭಗಳು ನಿಮಗೆ ಚುಚ್ಚುವಂಥದ್ದಾಗತ್ತೆ. ನೆಮ್ಮದಿಯನ್ನು ಕಳ್ಕೊಳ್ತೀರಾ. ಜಾಗ್ರತೆ. ಇನ್ನು ಗುರು ಸಿಂಹ ರಾಶಿಗೆ ಬಂದಾಗ ಖಂಡಿತ ಧನುರಾಶಿಯವರಿಗೆ ಶುಭ ಫಲವನ್ನು ಕೊಡತಕ್ಕಂಥದ್ದು. ಇರತಕ್ಕಂತಹ ಹಣಕಾಸಿನ ಸಮಸ್ಯೆ, ವ್ಯಾಜ್ಯ ದೂರವಾಗುತ್ತೆ. ಸಾಲವನ್ನು ತೀರಿಸ್ಕೊಳ್ತೀರ. ತುಂಬ ಜನ ಮನೇಲಿರತಕ್ಕಂಥ ಸಣ್ಣ ಪುಟ್ಟ ವಸ್ತುಗಳಿಂದ ಏನು ತೆಗೆದುಕೊಳ್ಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ರಿ, ಅದೆಲ್ಲವೂ ಕೂಡ ಫುಲ್ಫಿಲ್ ಆಗುತ್ತೆ. ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಪ್ರಶಂಸೆಯನ್ನ, ಉತ್ತಮ ಅಭಿವೃದ್ಧಿಯನ್ನ ಕಾಣುವಂತರಾಗ್ತೀರ. ಇನ್ನು ಮೀನರಾಶಿ ಸ್ಥಿತನಾಗಿರತಕ್ಕಂಥ ಶನೀಶ್ವರ ಈ ವರ್ಷ ನಿಮಗೆ ಅಶುಭ ಫಲವನ್ನು ತಂದು ಕೊಡತಕ್ಕಂಥದ್ದು. ಧನುರಾಶಿಯವರಿಗೆ ನಿಷ್ಠೂರ, ವ್ಯಾಜ್ಯ, ಮನಸ್ತಾಪ, ಕಟ್ಟಿಟ್ಟ ಬುತ್ತಿ. ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ವ್ಯಾಜ್ಯದಿಂದ ಮುಕ್ತಿ ಹೊಂದೋದಕ್ಕೆ ಸಾಧ್ಯವೇ ಇಲ್ಲ ಈ ವರ್ಷ. ನಾನಾ ರೀತಿಯ ಮನಸ್ತಾಪಗಳು, ನಾನಾ ರೀತಿಯ ವ್ಯಾಜ್ಯಗಳು, ಎಷ್ಟೇ ಸರಿಯಾಗಿದ್ದು ಎಷ್ಟೇ ಉಪಕಾರವನ್ನು ಮಾಡಿದ್ರು ಕೂಡ ಕಿಂಚಿತ್ತು ಜನ ಅದನ್ನು ನೆನೆಸ್ಕೊಳ್ಳದೆ ನಿಮಗೆ ದ್ರೋಹವನ್ನು ಬಗೆತಾರೆ. ಶನೇಶ್ವರ ಈ ವರ್ಷ ಒಳ್ಳೆ ಪಾಠವನ್ನು ಕಲಿಸ್ತಾನೆ, ಅಗ್ನಿ ಪರೀಕ್ಷೆಗಳನ್ನು ಕೊಡ್ತಾನೆ ನಿಮಗೆ. ನಿಮ್ಮೊಂದಿಗೆ ಇದ್ದು ನಿಮ್ಮೇ ಸಹಾಯ ತೆಗೆದುಕೊಂಡು ಬೆಳತಕ್ಕಂಥ ವ್ಯಕ್ತಿಗಳು ನಿಮ್ಮ ವಿರುದ್ಧ ಮಸಲತ್ತನ್ನು ಮಾಡತಕ್ಕಂಥ ಸಮಯವಾಗಿರತಕ್ಕಂಥದ್ದು ಈ ವರ್ಷ. ಎಷ್ಟೇ ನಿಯತ್ತಾಗಿದ್ರು ಕೂಡ ಸಂಕಷ್ಟ ಜಾಸ್ತಿ ಕಾಡಿಸುತ್ತೆ, ಮನಸ್ಸಿಗೆ ಬೇಜಾರಾಗತ್ತೆ. ಒಳ್ಳೆತನವೇ ಮನಸ್ಸಲ್ಲಿ ಕೆಟ್ಟದ ಅಂತ ಕೆಟ್ಟ ವ್ಯಕ್ತಿಗಳ ವಿರುದ್ಧ ಈ ವರ್ಷ ನೀವು ಹೋರಾಡಬೇಕಾಗಿರುತ್ತೆ. ಹಾಗೆಯೇ ರಾಹು ಮತ್ತು ಕೇತು ಈ ವರ್ಷ ಅನಿಷ್ಟ ಫಲವನ್ನು ಕೊಡತಕ್ಕಂಥದ್ದು. ಕೋರ್ಟು ಕಚೇರಿ ಅಲದಾಟಗಳು ಈ ವರ್ಷ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರುತ್ತೆ. ಕುಲದ ಉನ್ನತಿಗೆ ನಾನಾ ರೀತಿಯ ಪ್ರತಿಬಂಧಕ ದೋಷಗಳು ಈ ವರ್ಷ ನಿಮ್ಮನ್ನು ಬಾಧಿಸತಕ್ಕಂಥದ್ದು. ಸಂತಾನದ ಅಪೇಕ್ಷೆಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಪ್ಲಾನಿಂಗ್ ಮಾಡಿಕೊಡಿ. ಕೆಟ್ಟ ಮನುಷ್ಯರ ದೃಷ್ಟಿಗಳು ಈ ವರ್ಷ ನಿಮ್ಮನ್ನು ಯಥೇಚ್ಛವಾಗಿ ಬಾಧಿಸುತ್ತೆ. ಆದರೂ ಕೂಡ ಕುಲದೇವರ ಲಕ್ಷ್ಮಿ ಅನುಗ್ರಹ ಈ ವರ್ಷ ತುಂಬ ಚೆನ್ನಾಗಿದೆ ಧನುರಾಶಿಯವರು. ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳು, ಕಷ್ಟಗಳು ಬಂದರೂ ಕೂಡ ಒಳ್ಳೆ ಲಾಭವನ್ನು, ಕೀರ್ತಿಯನ್ನು ಸಂಪಾದನೆ ಮಾಡುವಂತರಾಗ್ತದೆ. ಧನುರಾಶಿಯವರು ಈ ವರ್ಷ ಶಕ್ತಿ ಅನುಸಾರವಾಗಿ ಲಕ್ಷ್ಮಿ ಆರಾಧನೆ ಯಥೇಚ್ಛವಾಗಿ ಮಾಡಿ ಗಳಿಸತಕ್ಕಂಥ ಲಾಭದಲ್ಲಿ ದ್ವಿಗುಣ ಫಲವನ್ನು ಪಡೆದುಕೊಳ್ಳುವಂತರಾಗ್ತೀರ. ಒಳ್ಳೆ ಆದಾಯ ವೃದ್ಧಿ ಆಗುತ್ತೆ. ಕೆಲಸ ಕಾರ್ಯದಲ್ಲೂ ಕೂಡ ಉತ್ತಮ ಪ್ರಶಂಸೆಗಳನ್ನು ನೀವು ಪಡೆದುಕೊಳ್ಳುವಂತರಾಗ್ತೀರ. ಖಂಡಿತ ಈ ವರ್ಷ ನಿಮಗೆ ಶುಭದ ವರ್ಷ ಹಾಗೂ ಸಂತೋಷದ ವರ್ಷಗಳಾಗಿರಲಿ. ಮುಂದಿನ ಸಂಚಿಕೆಯಲ್ಲಿ ಮಕರ ರಾಶಿಯೊಂದಿಗೆ ಸಿಗುವಂತರಾಗೋಣ. ಮಕರ ರಾಶಿಯವ್ರಿಗೆ 7.5 ಮುಕ್ತಾಯವಾಗಿದೆ. ಆದರೆ ಗುರುಬಲವಿಲ್ಲದೆ ಪಡೆದಬೇಕಾಗಿರ್ತಕ್ಕಂಥ ಫಲಗಳು, ಸಿಗಬೇಕಾಗಿರ್ತಕ್ಕಂಥ ಫಲಗಳು ಸಿಗದೆ ಒದ್ದಾಡತಕ್ಕಂಥ ಪರಿಸ್ಥಿತಿಯಲ್ಲಿ ನೀವು ಒಂದು 6 ತಿಂಗಳಿಂದ ಅನುಭವಿಸ್ತಿದ್ದೀರ. ಮುಂದಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾವಾಗ ಮಕರ ರಾಶಿಯವರಿಗೆ ಜಾಕ್ಪಾಟ್ ಕಾದಿದೆ, ಯಾವಾಗ ಅಭಿವೃದ್ಧಿಯನ್ನು ನೋಡ್ತೀರಾ, ಆದರೂ ಕೂಡ ಆದಾಯ ಮುಂದಿನ ವರ್ಷ ಕಮ್ಮಿ ಇರುತ್ತಾ, ಎಲ್ಲವೂ ಕೂಡ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಪೇಜಸ್ಗಳನ್ನ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ನೀವು ಕೂಡ ಫಾಲೋ ಮಾಡಿ. ನಮ್ಮನ್ನು ಪ್ರೋತ್ಸಾಹ ಮಾಡೋ ಮುಖಾಂತರ ನಮ್ಮನ್ನು ಇನ್ನೂ ಯಥೇಚ್ಛವಾಗಿ
ಹೊಸ ಹೊಸ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಉತ್ತೇಜನವನ್ನು ಕೊಡಿ ಅಂತ ನಾನು ಕೇಳ್ಕೊಳ್ತೇನೆ. ಶುಭಮಸ್ತು.